ದೇಶಗಳಾಗಿರ್ಬೋದು, ಹೊಡೆದಾಟದಲ್ಲಿ ಯಾರದು ತಪ್ಪಿದೆ ಯಾರದು ಸರಿ ನೆನಲಿಕ್ಕೆ ಬರಲ್ಲ. ಗತಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಯುಗಗಳಲ್ಲೂ ಕೂಡ ಆ ಯುಗಾಂತ್ಯಗಳು ಕೂಡ ಹೀಗೆ ಯುದ್ಧದ ಮುಖಾಂತರ ಆಗಿ ಹೋಗ್ತಾ ಇದೆ. ಆ ದೇಶದಲ್ಲಿನ ಅಮಾಯಕ ಪ್ರಜೆಗಳ ಸಾಯೋದಿದೆಯಲ್ಲ, ಇದು ಬಹಳ ದುರಂತ. 30 ವರ್ಷಗಳ ಮಳೆ ಬಿದ್ದಿಲ್ಲ ಅಂತಂದರು, 30 ವರ್ಷಗಳ ಮಳೆ ಇಲ್ಲ ಅಂದ್ರು ರೈತ ಆನಂದವಾಗಿರ್ತಾರೆ. ನನ್ನ ಐಡಿಯಾಲಜಿಯನ್ನು ಬಳಸಿದ್ರೆ 100ಕ್ಕೆ 100 ಯುದ್ಧಗಳೇ ನಡೆಯಲ್ಲ. ಆ ಒಂದು ಧರ್ಮ ಬಿಟ್ರೆ ಇನ್ಯಾರು ಯುದ್ಧಕ್ಕೆ ಅಷ್ಟಾಗಿ ಮುಂದಕ್ಕೆ ಬರಲ್ಲ. ಯುದ್ಧ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡ್ರು ಕೂಡ ಅನೇಕ ದೇಶಗಳನ್ನ ವಶ ಮಾಡ್ಕೊಳ್ಳೋದು ಇದೇ ಒಂದು. ಗುಜರಾತ್ ಅಲ್ಲಿ ಒಬ್ಬರಿದ್ದಾರೆ, ಒಬ್ಬರ ಮಠಾಧಿಪತಿ ಇದ್ದಾರೆ. ಅವರ ಸಲಹೆಯನ್ನ ನಾಸಾದ ವಿಜ್ಞಾನಿಗಳು ತಿಂಗಳಿಗೆ 1-2 ಸಲ ಬಂದು ಅವರ ಸಲಹೆ ಪಡೆದು ಹೋಗ್ತಾರೆ. ಅರೆ ಯಾಕೆ ಮಾಡ್ದ? ಅಟ್ಲೀಸ್ಟ್ ಆ ಕೃಷ್ಣನ ಭಗವಂತ ತಾನೇ ಆ ದುರ್ಯೋಧನಾದಿಗಳನ್ನ ಸಂಹಾರ ಮಾಡೋ ಬದಲಿಗೆ ಅವನ ಮನಸ್ಸನ್ನ ಬದಲಾಯಿಸಿದ್ರತ್ಲಾಗೆ. ಯಾವ ರೀತಿ ಉಗ್ರತ್ವದ ಮನಸ್ಸಿಟ್ಟುಕೊಂಡು ಯಾವತ್ತೂ ಈ ದೇಶವನ್ನ ಸಂಪೂರ್ಣ ನಾಶ ಮಾಡಬೇಕಾದ ಮನಸ್ಥಿತಿಯಿಂದ ಬಹುಶಃ ಅವನ ತೆಗೆದ ವೆಪನ್ಸ್ ಇಂದ ಒಂದಷ್ಟು ಜನನ ಹಾಳು ಮಾಡಿದ್ನೋ ಅಥವಾ ಬಾಂಬ್ ಮುಖಾಂತರ ಹತ್ಯೆ ಮಾಡಿದ್ನೋ, ಅವನೇನಾದ್ರೂ ಸಿಕ್ಕಿದರೆ ಸಿಗಲೇಬೇಕು. ಎಲ್ಲಾ ಸವಲತ್ತುಗಳನ್ನ ಕಡಿತ ಮಾಡೋದು ಆ ಉಗ್ರನಿಗೆ. ಯಾವುದೇ ತರಹದ್ದು ಆ ವ್ಯಕ್ತಿಗೆ ಆ ದೇಶಕ್ಕೆ ಸಂಬಂಧಪಟ್ಟ ಸರ್ಕಾರಿಯ ಯಾವ ಕೆಲಸಗಳಾದ್ರೂ ಕೂಡ ಇನ್ಕ್ಲೂಡ್ ವಿದ್ಯುತ್ ಕೂಡ ಕಟ್ಟ. ಎಷ್ಟು ಜನ ಪ್ರಾಣವನ್ನ ಹತ್ಯೆ ಮಾಡಿದಾನೋ ಒಂದು ಅಂಗಾಂಗವನ್ನ ತೆಗೆಯುವಂಥದ್ದು ಕೂಡ ಇಲ್ಲಿ ಇದೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ದತ್ತಾ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ 1-2 ತಿಂಗಳಾಗಿದೆ ಬಹುಶಃ ನಾನು ಈ ವಿಚಾರ ಮಾತಾಡಿ. ಹೇಗಿರುತ್ತೆ ಈ 2026 ಅಂತ ಕೇಳಿದಾಗ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಆದರೆ ಕೆಲವು ವಿಚಾರಗಳು ಈಗ ತುಂಬ ಹೈಲೈಟ್ ಆಗ್ತಿದೆ ಅಂತ ಹೇಳ್ಬೋದು. ಒಂದು, ಬಿಸಿಲು ತುಂಬ ಇರುತ್ತೆ ಈ ವರ್ಷ, ಇಷ್ಟು ವರ್ಷ ಇಲ್ಲದಿರೋ ಬಿಸಿಲು ಈ ವರ್ಷ ಕಾಣ್ತೀವಿ ಅಂತ ಹೇಳಿದ್ವಿ. ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ, ಆ ವಿಚಾರವಾಗಿ ಕೂಡ ನಾವು ಮಾತಾಡಿದ್ವಿ. ಅದರ ಜೊತೆಯಲ್ಲಿ ಈ ವಾರ್ಗಳಾಗತ್ತೆ, ಯುದ್ಧಗಳಾಗತ್ತೆ, ಇದ್ರ ಕುರಿತಾಗಿ ಕೂಡ ನೀವು ಹೇಳಿದ್ರಿ. ಈಗ ನೋಡ್ತಾ ಇದ್ರೆ ಆಗ್ತಿರೋಂಥ ಪ್ರೆಸೆಂಟ್ ಕಂಡೀಷನ್ನೇ ಅದು. ಹೇಗೆ ಸಡನ್ನಾಗಿ ಸ್ಟಾರ್ಟ್ ಆಯಿತು, ಏನು ಸುಳಿವೇ ಇರಲಿಲ್ಲ ಅನ್ನೋ ರೀತಿನಲ್ಲಿ ಆಗಿದೆ. ಮೊನ್ನೆ ತಾನೇ ಗ್ರಹಣ ಕೂಡ ಆಯಿತು. ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆಯಾ? ಅಂದರೆ ಗೋಚಾರದಲ್ಲಿ ಏನಾದರೂ ಗ್ರಹಗಳು ಆ ರೀತಿ ಬಂದಾಗ ಇವೆಲ್ಲವೂ ಕೂಡ ಆಗಕ್ಕೆ ಸಾಧ್ಯ ಆಗುತ್ತಾ? ಬಟ್ ಇದನ್ನು ಆಲ್ರೆಡಿ ನೀವು ಪ್ರಿಡಿಕ್ಟ್ ಮಾಡಿದ್ರಿ. ಸೊ ಹೇಗೆ ಸಾಧ್ಯ, ಹೆಂಗಿದಾಗ್ತಾ ಇದೆ, ಸೊ ಮುಂದೆ ನಾವು ಹೆಂಗೆ ಎಚ್ಚೆತ್ಕೋಬೇಕಾಗತ್ತೆ, ಇನ್ನೂ ಏನೆಲ್ಲ ತೊಂದರೆಗಳಾಗಬಹುದು, ಇದ್ರ ಕುರಿತಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 2 ತಿಂಗಳಿಂದ ನಡೀತಿರೋದ ಇದು? ಆಲ್ಮೋಸ್ಟ್ ಅಲ್ಲ, ಈಗ ಸ್ಟಾರ್ಟ್ ಆಗಿದೆ. ಬಟ್ ನೀವು ನಮ್ಗೆ ಹೇಳಿದಾಗ 2026 ಹೇಗಿರುತ್ತೆ ಅಂತ ಹೇಳಿದ್ರಿ. ಅಲ್ಲ, ನೀವು ಕೇಳ್ತಿರೋ ಯುದ್ಧದ್ದು. ಅದೇ ಈ ಯುದ್ಧ ಅನ್ನೋದು ಸರ್ಕಾರಗಳಾಗಿರ್ಬೋದು, ದೇಶಗಳಾಗಿರ್ಬೋದು, ಹೊಡೆದಾಟದಲ್ಲಿ ಯಾರದು ತಪ್ಪಿದೆ ಯಾರದು ಸರಿ ನೆನಲಿಕ್ಕೆ ಬರಲ್ಲ. ನೀವೆಷ್ಟು ಸಲ ದೇಶಗಳನ್ನು ಕುರಿತು ಅನಲೈಸ್ ಮಾಡಿದರೂ ಯಾವುದೇ ನಮ್ಮ ಮಿತ್ರ ದೇಶಗಳು ಅಥವಾ ಶತ್ರು ದೇಶಗಳನ್ನು ಕೂಡ ನೀವು ಏನಾದರೂ ಕೂಡ ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಂಡರೂ ಕೂಡ ಅಷ್ಟು ಬೇಗ ನೀವು ಉತ್ತರವನ್ನು ಕೊಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಗತಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಯುಗಗಳಲ್ಲೂ ಕೂಡ ಆ ಯುಗಾಂತ್ಯಗಳು ಕೂಡ ಹೀಗೆ ಯುದ್ಧದ ಮುಖಾಂತರ ಆಗಿ ಹೋಗ್ತಾ ಇದೆ. ನನ್ನ ಪ್ರಕಾರ ಬಹುಶಃ ಈ ವಿಶ್ವಸಂಸ್ಥೆ ಎಚ್ಚೆತ್ತುಕೊಂಡರೆ, ಆಮೇಲೆ ಇನ್ನೂ ಕೆಲವು ದೇಶಗಳಲ್ಲಿ ಯುದ್ಧಗಳೇ ಇಲ್ಲ, ಅವರನ್ನು ಏನಾದರೂ ಕೂಡ ನೀವು ಪರಿಗಣನೆಗೆ ತೆಗೆದುಕೊಂಡರೆ ಯುದ್ಧಗಳೇ ನಡೆಯಲ್ಲ, ಯುದ್ಧಗಳೇ ನಡೆಯಬಾರ್ದು. ಈಗ ಯಾರೋ ಒಬ್ಬರ ವೈಷಮ್ಯಕ್ಕೆ, ಯಾರೊಬ್ಬರ ದ್ವೇಷಕ್ಕೆ ಆ ದೇಶದಲ್ಲಿನ ಅಮಾಯಕ ಪ್ರಜೆಗಳ ಸಾಯೋದಿದೆಯಲ್ಲ, ಇದು ಬಹಳ ದುರಂತ. ಈಗ ಇವನು ನಿಂತಿದ್ದಾನೆ, ಹೊಡೆದಾಡ್ಕೊಳ್ಳಿ,
ಇವನಿಗೆ ಯಾವ ತೊಂದರೆ ಇವನಿಗೆ ಯಾವ ತೊಂದರೆ ಗೊತ್ತಿಲ್ಲ, ಯಾವ ಒಂದು ಈರ್ಷ್ಯೆ ಇಟ್ಕೊಂಡಿದ್ದಾರೋ, ಯಾವ ದ್ವೇಷ ಇಟ್ಕೊಂಡಿದ್ದಾರೋ, ಇವರಿಂದ ಆ ದೇಶದ ಜನ ತತ್ತರಿಸಿ ಹೋಗೋದಾದರೆ, ಆ ದೇಶದ ಶವಗಳು ಚೀರಾಟ ಮಾಡೋದಾದರೆ ಇನ್ನು ಏನನ್ನಬೇಕು? ನಿಮ್ಮ ಎಜುಕೇಷನ್ ಏನಿಗೆ ಬೇಕು? ನಿಮ್ಮ ಒಂದು ಏನೇನೋ ಕಂಡುಹಿಡಿತೀರಲ್ಲ ಸೈನ್ಸು ಅಂತ, ಮೂಲ ಈ ಬಾಂಬ್ ಕಂಡುಹಿಡಿದಿದೆಯಲ್ಲ, ಇದು ಯಾಕೆ ಬೇಕು ಅಂತ ಹೇಳ್ತೀನಿ. ಬಹುಶಃ ನಾನೇನಾದರೂ ಇದರ ಬಗ್ಗೆ ಮಾತಾಡಲಿಕ್ಕೆ ಹೊರಟ್ರೆ, ನನ್ನ ಐಡಿಯಾಲಜಿಯನ್ನು ಬಳಸಿದ್ರೆ 100ಕ್ಕೆ 100 ಯುದ್ಧಗಳೇ ನಡೆಯಲ್ಲ. ಜೊತೆಗೆ 30 ವರ್ಷಗಳು ಮಳೆ ಬಿದ್ದಿಲ್ಲ ಅಂತಂದರು, 30 ವರ್ಷಗಳು ಮಳೆ ಇಲ್ಲ ಅಂದರೂ ರೈತ ಆನಂದವಾಗಿರ್ತಾನೆ. ಆ ತರಹದ ಐಡಿಯಾಲಜಿಯನ್ನು ನಾನು ಯಾರಿಗೆ ಹೇಳಬೇಕು? ಯಾರು ಕೇಳೋರು? ಯುದ್ಧಗಳೇ ನಡೆಯಲ್ಲ ನನ್ನ ಪ್ರಕಾರ. ನಾನು ಹೇಳ್ತೀನಲ್ಲ ಯುದ್ಧ ನಡೆಯಲ್ಲ ಅಂತ, ಅಂಥದ್ದು ನಾನು ಶಾಂತಿ ಸಂಧಾನ ಮಾಡ್ತಿಲ್ಲ. ಇಲ್ಲಿ ಯುದ್ಧಕ್ಕಿಂತಲೇ ಭಯಂಕರವಾಗಿದೆ ನಾನು ಹೇಳುವಂಥದ್ದು. ಅದನ್ನು ಕೇಳಿದರೆ ಯಾವ ದೇಶ ಕೂಡ ಯುದ್ಧಕ್ಕೆ ಮುಂದಕ್ಕೆ ಬರೋದಿಲ್ಲ. ಅಷ್ಟಿದ್ದಾವೆ. ನಾನು ಅಲ್ಲಿಂದ ಅಷ್ಟೊಂದು ಪಾಯಿಂಟ್ಸ್ನ ನೋಟ್ ಮಾಡಿ ಒಂದಷ್ಟು 46 ಪಾಯಿಂಟ್ಸ್ ಇದೆ ಇದರಲ್ಲಿ. ಯುದ್ಧಗಳೇ ನಡಿಬಾರ್ದು ಅನ್ನಲಿಕ್ಕೆ ನಾನು ಸುಮ್ಮನೆ 4 ಕೊಡ್ತೀನಿ ಅಷ್ಟೇ, ಒಂದು 4 ಎಕ್ಸಾಂಪಲ್, ಇನ್ನು ಉಳಿದದ್ದು ಕೊಡಲ್ಲ. ಯಾಕೆ ಅಂತಂದರೆ ಇದು ಬಹುಶಃ ನಾನು ಹೇಳೋದು ಒಂದು ಕಡೆ ಅಡ್ವಾಂಟೇಜ್ ಆದರೆ ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜ್ ರೀತಿಯಲ್ಲಿ ಕೂಡ ತೆಗೆದುಕೊಳ್ಳೋ ಸಾಧ್ಯತೆ ಇರ್ತವೆ. ಅದಕ್ಕಾಗಿ ಒಂದನೇದು, ಯಾರೀಗ ನೀವೆಲ್ಲಿಂದ ಎಲ್ಲಿಗಾದರೂ ಪರೀಕ್ಷೆ ಮಾಡ್ಕೊಳ್ಳಿ, ಈ ಉಗ್ರರೇ ಇದನ್ನು ಮಾಡ್ತಾ ಬರ್ತಿದ್ದಾರೆ. ಆಮೇಲೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಧರ್ಮ ಬಿಟ್ಟರೆ ಇನ್ಯಾರು ಯುದ್ಧಕ್ಕೆ ಅಷ್ಟಾಗಿ ಮುಂದಕ್ಕೆ ಬರಲ್ಲ. ಯುದ್ಧ ಮಾಡಬೇಕು ಅಂತಂದರೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡರೂ ಕೂಡ ಅನೇಕ ದೇಶಗಳನ್ನು ವಶ ಮಾಡಿಕೊಳ್ಳೋದು ಇದೇ ಒಂದು ದೊಡ್ಡ ಆಸೆ, ದುರಾಸೆ. ಆ ದೇಶ ನಮಗೆ ಬೇಕು, ಈ ದೇಶ ನಮಗೆ ಬೇಕು ಅನ್ನೋ ಆಸೆಗೆ ಹೋಗಿ ಈ ರೀತಿ ಅಮಾಯಕರನ್ನ ಬಲೆ ಪುಷ್ಪಗಳು ಮಾಡ್ತೀರಿ. ಅವ್ರದ್ದೇ ಆಗಿರೋಂತಹ ಒಂದು ಕಂಪ್ನಿ ಕಟ್ಟಿಕೊಂಡು, ಅವ್ರದ್ದೇ ಆಗಿರೋ ಒಂದು ಬದುಕನ್ನು ಕಟ್ಟಿಕೊಂಡು, ಏನೋ ಒಂದು 2 ಮಕ್ಕಳು ಮಾಡಿಕೊಂಡು ಜೀವನ ಮಾಡ್ತಿರುತ್ತಾರೆ. ಅವ್ರದ್ದೊಂದು ಖುಷಿ ಇರುತ್ತೆ, ಅವ್ರದ್ದೊಂದು ಸಂತೋಷ ಇರುತ್ತೆ, ಅವ್ರದ್ದೇ ಒಂದು ಕಾಂಪೌಂಡ್ ಒಳಗಡೆ ಒಂದು ಬದುಕಿರುತ್ತೆ. ತುಂಬ ಚಂದೋಬದ್ಧವಾಗಿರೋ ಬದುಕನ್ನು ನಿಮ್ಮ ದ್ವೇಷಕ್ಕೆ ಅವ್ರನ್ನ ಬಲಿ ಕೊಡ್ತಿರಲ್ಲ ರೀ. ಏನನ್ನಬೇಕು? ಅದು ಯಾವ ದೇಶದ ಪ್ರಧಾನಿ ಆದರೂ ಆಗಿರ್ಬೋದು. ನಿಮ್ಮ ತೀರ್ಮಾನಗಳಿದ್ದಾವಲ್ಲ, ಅದು ಒಂದು. ಎರಡನೇದು, ಯಾಕೆ ಈ ಬಾಂಬ್ ಕಂಡುಹಿಡಿತಾರೆ ಅದು ಗೊತ್ತಿಲ್ಲ. ಅದನ್ನು ಕೂಡ ಪೂರ್ಣವಾಗಿ ತೆಗಿಲೇಬೇಕು ನನ್ನ ಪ್ರಕಾರ. ಸಾಧ್ಯ ಆದರೆ ಏನೂ ಪ್ರಯೋಜನವಿಲ್ಲ ಅದರಿಂದ. ನಾವು ಹೇಳ್ತಿರೋದು, ಒಂದು ಬಾಂಬನ್ನು ಬಳಸೋದಾದರೆ ನೀವು ಯಾವುದಕ್ಕೆ ಬಳಸ್ತೀರ ಅಂತಂದರೆ 100ಕ್ಕೆ 100 ಒಳ್ಳೆಯದಕ್ಕಂತೂ ಅಲ್ಲವೇ ಅಲ್ಲ, ಒಳ್ಳೆಯದಕ್ಕೆ ಅಲ್ಲವೇ ಅಲ್ಲ ಅನ್ನೋದಾದರೆ ಆ ಬಾಂಬ್ ಹಾಕಬೇಕು. ಆಮೇಲೆ ನಾನು ಈಗ ಹೇಳಿದೆ ನಿಮಗೆ, ಈ ರೈತರಿಗೆ ಪ್ಲಸ್ ಈ ಯುದ್ಧಗಳಿಗೆ. ಆಮೇಲೆ ಒಂದು ವಿಮಾನ ದೊಡ್ಡ ಮಟ್ಟದ ಅಪಘಾತ ಆದರೂ ನಾನು ವಿಜ್ಞಾನಿಗಳಿಗೆ ಇದನ್ನು ಮಾತಾಡಲಿಕ್ಕೆ ಏನು ಹೇಳ್ತೀನಿ ಅಂತ ನನಗೆ ಗೊತ್ತಿರೋರೊಬ್ಬರು ಇದ್ದಾರೆ. ನಾನು ಯಾವಾಗಲೂ ಚರ್ಚೆ ಮಾಡ್ತಾ ಬರ್ತೀನಿ. ಗುಜರಾತಲ್ಲಿ ಒಬ್ಬರಿದ್ದಾರೆ, ಒಬ್ಬರ ಮಠಾಧಿಪತಿ ಇದ್ದಾರೆ. ಅವರ ಸಲಹೆಯನ್ನು ನಾಸಾದ ವಿಜ್ಞಾನಿಗಳು ತಿಂಗಳಿಗೆ 1-2 ಸಲ ಬಂದು ಅವರ ಸಲಹೆ ಪಡೆದು ಹೋಗ್ತಾರೆ. ಅಂದರೆ ವಿದ್ವತ್ ಅನ್ನೋದು ಎಲ್ಲಿದೆ ಅಂತಂದರೆ, ನಾನು ಸೈಂಟಿಸ್ಟ್ ಅಂದ ಕೂಡಲೇ ಎಲ್ಲವೂ ನಿಮ್ಮಲ್ಲಿ ಇದೆ ಅಂತಲ್ಲ. ನಾನೆಲ್ಲ ಈ ವೃತ್ತಿ ಮಾಡ್ತೀನಿ ಅಂತ ಬರೀ ಜ್ಯೋತಿಷ ಅಂತಲ್ಲ. ಬಹುಶಃ ವಿಜ್ಞಾನಕ್ಕೆ ಮೀರಿದ್ದು ನಮ್ಮ ಬಳಿ ಇರಬಹುದು, ಅಥವಾ ಆಧ್ಯಾತ್ಮ ಮೀರಿದ್ದು ನಿಮ್ಮ ಬಳಿ ಇರಬಹುದು. ನಾನು ಏನು ಹೇಳ್ತೀನಿ ಅಂತಂದರೆ, ಮೊದಲು ಚರ್ಚೆಗಳಾಗಬೇಕು. ಆಮೇಲೆ ಸಮೃದ್ಧವಾಗಿ ಈ ಬೆಳವಣಿಗೆಯ ಏಳಿಗೆ ಜೊತೆಗೆ ಹೆಜ್ಜೆ ಹಾಕಬೇಕು, ಬೆಳವಣಿಗೆಗಳಾಗಬೇಕು. ನನಗೆ ಹೇಳಿ, ಒಂದು ಬಾಂಬ್ ಕಂಡು ಹಿಡಿಯೋದರಿಂದ ಒಂದು ದೇಶವನ್ನು ನೀವು ನಾಶ ಮಾಡೋದು ಬಿಟ್ಟರೆ ಬೇರೆ ಇನ್ನೇನಿಗೆ ಉಪಯೋಗ ಆಗುತ್ತೆ ಅಂತ ಒಂದೇಳಿ ವಿಜ್ಞಾನಿಗಳು. ಒಂದೇಳಿ ಅದೇ ಹೇಳಿದ್ದು, ನೀವೆಷ್ಟು ಮುಂದುವರಿತಾ ಇದ್ದೀರೋ, ಯಾವ ಘಟ್ಟದಲ್ಲಿ ನಾವಿದ್ದೀವೋ, ಯಾವ ಕಾಲಮಾನದಲ್ಲಿ ನಾವಿದ್ದೀವೋ, ಎಷ್ಟು ಬೇಗ ಬೆಳವಣಿಗೆ ಆಗ್ತಾ ಇದೆಯೋ ಅಷ್ಟೇ ಬೇಗ ದುರಂತಗಳಾಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಪಟ್ಟು ನೀವು ಅನಾಹುತಗಳನ್ನ ಮಾಡ್ತಾ ಇದ್ದೀರಿ ಈ ಬಾಂಬ್ಗಳನ್ನು ಕಂಡುಹಿಡಿಯೋ ಮುಖಾಂತರ. ಒಟ್ಟಾರೆ ಈ ದೇಶವನ್ನು ಆ ದೇಶ ಹಾಳು ಮಾಡುತ್ತೆ, ಆ ದೇಶವನ್ನು ಈ ದೇಶ ಹಾಳು ಮಾಡುತ್ತೆ. ಇಷ್ಟೇ ಮಾಡ್ಕೊಂಡು ಹೋಗ್ತಾ ಇದೆ. ಯುದ್ಧಗಳು ನಡೆಯಬಾರದು ಹಾಗಂತೇಳಿ ಅವ್ರಿಗೇನು ಬೋಧನೆ ಮಾಡ್ತೀರಾ? ಬೋಧನೆ ಅಲ್ಲ. ಅವ್ರಿಗೇನಾದರೂ ಅಲ್ಲ, ಕೇಳಲ್ಲ. ಮುಗ್ಗರು ಕೇಳ್ತಾರೆ ಏನೋ, ಅವ್ರ ಮೈಂಡ್ ಸೆಟ್ ಒಂದು ಟೈಪ್ ಇರುತ್ತೆ. ಈಗ ನಾನು ಮೂಗಿಡ್ಕೊಂಡು ಜಪ ಮಾಡ್ದಂಗೆಲ್ಲ ಇರಲ್ಲ ಅವ್ರದ್ದು. ಅದೇ ಹೇಳೋದು, ಈಗ ಈ ಕೌರವರು ಪಾಂಡವರು ಇದ್ದಾರಲ್ಲ, ಈ ಯುದ್ಧಗಳು ಮಾಡಬೇಕಾದ್ರೆ ಧೃತರಾಷ್ಟ್ರ ಮಗನಿಗೆ ಹೇಳಲಿಲ್ಲ. ಕೆಲವೊಂದು ಸನ್ನಿವೇಶಗಳನ್ನು ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅದನ್ನು ಹೇಳಲೇ ಇಲ್ಲ.
ಆಮೇಲೆ ಕೃಷ್ಣ ಬಂದರೆ ಎಲ್ಲರೂ ಎದ್ದೇಳ್ತಾರೆ. ಆ ದುರ್ಯೋಧನವನ್ನು ಅವನಿಗೊಂದು ರೀತಿ ಏನು ಅಸಡ್ಡೆ, ಏನು ಮರ್ಯಾದೆ ಕೊಡೋದು ಅಂತ ಕೂತ್ಕೊಂಡೇ ಇರೋದು. ನೀವು ಕುಳಿತುಕೊಳ್ಳಿ, ಗೌರವನ ಕೊಡಬೇಡಿ. ನಿಮ್ಮ ಮನಸ್ಥಿತಿ ಇದೆಯಲ್ಲ ಅದು ನಿಮ್ಮನ್ನೇ ನಾಶ ಮಾಡುತ್ತೆ ಬಿಟ್ಟರೆ ಇನ್ನೊಬ್ಬರನ್ನಲ್ಲ. ಆ 5 ಜನಕ್ಕೂ 101 ಜನಕ್ಕೆ ವ್ಯತ್ಯಾಸ ಇದೆ. ಆಮೇಲೆ ಗೆಲುವು ಸೋಲು ಎರಡನೇದು. ನಿಮ್ಮ ತೀರ್ಮಾನ ಇದೆ ನೋಡಿ, ಯುದ್ಧ ಅಂತ, ಅದನ್ನು ಕೈ ಬಿಡಬೇಕು. ಆಮೇಲೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ, ಸಂವಿಧಾನದಲ್ಲಿ ಬರೆಯೋ ಹಾಗೆ ಈ ಯುದ್ಧಗಳಿಗೆ ಅದಕ್ಕೆ ನಾನು ವಿಶ್ವಸಂಸ್ಥೆ ಅಂತ ನಾನು ಮೊದಲು ಯಾಕೆ ಪದ ಬಳಸ್ತೆ ಅಂತಂದರೆ, ಎಲ್ಲ ದೇಶಗಳನ್ನ ಮಾತಾಡ್ಕೊಳ್ತಾ ನನಗೆ ಈ ಹಿಂಸೆ ಅನ್ನೋದು ಹಾಗಲ್ಲ, ನಾನು ಕೃಷ್ಣ ಹಿಂಸೆ ಮಾಡಿದ್ರು ಒಪ್ಕೊಳ್ಳಲ್ಲ. ಅರೆ ಯಾಕೆ ಮಾಡ್ದ? ಅಟ್ಲೀಸ್ಟ್ ಆ ಕೃಷ್ಣ ಅವನು ಭಗವಂತ ತಾನೇ. ಆ ದುರ್ಯೋಧನಾದಿಗಳನ್ನ ಸಂಹಾರ ಮಾಡೋ ಬದಲಿಗೆ ಅವನ ಮನಸ್ಸನ್ನು ಬದಲಾಯಿಸಿದ್ರೆ ಅತ್ಲಾಗೆ ಒಳ್ಳೆಯವನಾಗಿ ಮಾಡಿದರೆ ತೀರ್ಮಾನ ಅದು ಮಾಡ್ಬೋದಾಗಿತ್ತಲ್ಲ. ಅಂದರೆ ಇಲ್ಲಿಗೆ ಕೈಯಾಕವನ್ನ ಅಂದರೆ ಕೆಟ್ಟವನನ್ನು ಕೂಡ ಪರಿವರ್ತನೆ ಮಾಡಿ ನೋಡು, ಕೆಟ್ಟವನನ್ನು ಕೂಡ ಒಂದು ಸಲ ಅವಕಾಶ. ಅದೇ ಕೃಷ್ಣ ನಾನು ಯೋಚನೆ ಮಾಡಿದ್ದು ಹಾಗೆ ಅಂದ್ಕೊಂಡಿದ್ದೆ, ಕೊನೆಗೆ ಕೊನೆಯದಾಗಿ ಯೋಚನೆ ಮಾಡಿದ್ರೆ ಆತ ಮಾಡಿದ್ದ ಸರಿ ಅನಿಸುತ್ತೆ. ಹಾಗೆ ಕೆಲವರು ಭಯಂಕರವಾಗಿರುತ್ತಾರೆ, ಅದೇ ಹೇಳಿದ್ದು. ಆಮೇಲೆ ಇನ್ನೂ ಸ್ವಲ್ಪ ಆಳವಾಗಿ ನಾವು ಯೋಚನೆ ಮಾಡಿದಾಗ ನಾವು ಬೆಳೆಗಳು ಬೆಳಿತೀವಿ. ನಾವು 100ಕ್ಕೆ 100 ಕಳೆ ಅನ್ನೋದನ್ನು ಬೆಳೆಯೋದೇ ಇಲ್ಲ ಅಲ್ಲಮ್ಮ, ಆ ಕಳೆನ ತೆಗಿತೀವಿ. ಹಾಗೆ ಕೃಷ್ಣ ಏನು ಮಾಡೋದ ಅಂತಂದರೆ ಅಲ್ಲಲ್ಲ ಕಳೆ ಉಟ್ಕೊಳ್ತವೆ. ಆ ಉಗ್ರನನ್ನು ತೆಗೆಯೋ ಪದ್ಧತಿ ಅವನದು ಅದೇ ಇರಬೇಕೇನೋ. ಬಹುಶಃ ನಂಬರ್ 1ನೇದು ಅದೇ ಉಗ್ರವಾದಿಗಳು ಅಂತ ಯಾರು ಗೊತ್ತಾಗ್ತಾರೋ, ಬಹುಶಃ ನೀವು ನಮ್ಮ ಪಹಲ್ಗಾಮ್ ಮೇಲೆ ಮೊನ್ನೆ ಮಾಡಿದ್ರಲ್ಲ, ಆ 20 ಎಷ್ಟು ಜನ ಇದ್ದರು, ಬಹುಶಃ ಅವರು ಒಂದು 5-6 ಜನ ಇದ್ರು ಅನ್ಕೊತೀನಿ, ಉಗ್ರರು ಬಂದದ್ದು. ಅವರನ್ನು ಹಿಡಿದಿದ್ದು ಆದ ಮೇಲೆ ಬಹುಶಃ ಅವ್ರಿಗೆ ಕೂಡ ಶಿಕ್ಷೆಗಳಿದ್ದಾವಲ್ಲ, ನಾನು ಅದನ್ನೇ ಹೇಳಿದೆ, 46 ಇದ್ದಾವೆ. ಆ 46 ಪಾಯಿಂಟ್ಸನ್ನ ಹಿಡಿದು ಮಾತಾಡಿದ್ರೆ, ಈಗ ನಾನು ಕೇವಲ 4 ಅಷ್ಟೇ ಹೇಳ್ತೀನಿ, 40 ಕೇಳಿದರೆ ದೇಶಗಳಲ್ಲಿ ಹಾಗಲ್ಲ. ಆಮೇಲೆ ಅಭಿವೃದ್ಧಿ ಕಡೆಗೆ ದಾಪಗಾಲು ಹಾಕಿದರೆ ಈಗ ಎಷ್ಟೆಷ್ಟೋ ಜಾಗಗಳೆಲ್ಲ ಉಳ್ಕೊಂಡಿದ್ದಾವಲ್ಲ, ಖಾಲಿ ಜಾಗಗಳು, ಇದು ಗೌರ್ಮೆಂಟ್ ಬಳಸ್ಕೊಂಡ್ರೆ ಬೇರೆ ದೇಶಕ್ಕೆ ನಾವೇನು ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವೋ ಅದನ್ನು 2 ಇಲ್ಲೇ ಮಾಡ್ತಕ್ಕಂಥ ತಂತ್ರಗಾರಿಕೆನ ಹೆಣೆಯೋದು ಕೂಡ ಬಹುಶಃ ಬಹಳಷ್ಟು ಇದೆ. ಎಚ್ಚೆತ್ತುಕೊಂಡ್ರೆ, ನಾನು ರಾಜಕೀಯ ಅಂತ ಮಾತಾಡೋದು ಬಹಳ ಇಷ್ಟವಾದ ಸಬ್ಜೆಕ್ಟು, ಒಂದು ದಿವಸ ಅದನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಕೇಳಿಸ್ಕೊಳ್ಳೋರಿಗೆ ಮಾತ್ರ ಇದು ಪ್ರೀತಿಯ ಬಂಧುಗಳೇ. ಈ ಸಾವು ನೋವುಗಳು, ಈ ಕಿರುಚಾಟ ಹರಚಾಟ ಇದೆಯಲ್ಲ, ಯಾವುದೇ ಧರ್ಮದವರಿಗಾದರೂ ಅದು ನೋವೇನೆ. ಯಾವುದೇ ಧರ್ಮದಲ್ಲಾಗಿದ್ದರೂ ಕೂಡ ಆ ಹೆಣ್ಣು ಮಕ್ಕಳು ಆ ಅಳೋದಿದೆಯಲ್ಲ, ಅದು ಆ ಆಕ್ರಂದನ್ನು ಮುಗಿಲು ಮುಟ್ಟಿದಾಗ ಇವ್ರಿಗೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ. ಅದೇ ಅವರನ್ನು ಇವರು ಮಾಡಿದ್ರು ಮತ್ತೆ ಇವರನ್ನು ಇವರು ಅಟ್ಯಾಕ್, ಹೀಗೇ ಮುಂದುವರಿಯುತ್ತೆ ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿ ಶಾಂತಿಗೆ ಬರೋದೇ ಇರಲ್ಲ. ಅದಕ್ಕಾಗಿ ಇಂಥವನು ಹೀಗೆ ಮಾಡ್ದ ಅಂತ ಗೊತ್ತಾದರೆ 46 ಶಿಕ್ಷೆಗಳಲ್ಲಿ ಈಗ 1ನೇದು ನಿಮಗೆ ನಾನು ತಿಳಿಸೋದಾದರೆ, ಆ ವ್ಯಕ್ತಿಗೆ ಯಾವ ರೀತಿ ಉಗ್ರತ್ವದ ಮನಸ್ಸಿಟ್ಟುಕೊಂಡು ಯಾವತ್ತೂ ಈ ದೇಶವನ್ನು ಸಂಪೂರ್ಣ ನಾಶ ಮಾಡಬೇಕಾದ ಮನಸ್ಥಿತಿಯಿಂದ ಬಹುಶಃ ಅವನ ಹತ್ರ ಇರ್ತಕ್ಕಂಥ ವೆಪನ್ಸಿಂದ ಒಂದಷ್ಟು ಜನನ ಹಾಳು ಮಾಡಿದ್ನೋ ಅಥವಾ ಬಾಂಬ್ ಮುಖಾಂತರ ಹತ್ಯೆ ಮಾಡಿದ್ನೋ, ಅವನೇನಾದರೂ ಸಿಕ್ಕಿದರೆ ಸಿಗಲೇಬೇಕು. ಈಗಿರೋ ಪ್ರಕಾರ ಟೀತಲ್ಲಿ ಕೂಡ ಹಾಕ್ತಾರಂತೆ ರೀ, ಟೀತಲ್ಲಿ ಆಪೋಸಿಟ್ನವರಿಗೆ ಟೀತ್ ಒಳಗಡೆ ಏನೋ ಮೈಕ್ರೋಸಾಫ್ಟ್ ಹಾಕಿ ಕಂಡುಹಿಡಿತಾರಂತೆ. ಇಷ್ಟಿದೆ. ಒಳಸಂಚು ಇದು. ನಾನು ಸಬ್ಮೇರಿ ಮಾತ್ರ ಒಳಸಂಚು ಅಂದ್ಕೊಂಡಿದ್ದೆ, ಈಗೂ ಕೂಡ ಮಾಡುತ್ತಾರೆ. ಎಷ್ಟು ರಹಸ್ಯಗಳಿದ್ದಾವೆ. ಆದರೆ ನೀವೇನೇ ಆದರೂ ಹೇಳ್ತಾರೆ, ತುಂಬ ಬೇಗ ನೀವು ಬೆಳೆದಷ್ಟು ವಿನಾಶಕ್ಕೆ ದಾರಿ ಅಂತ, ಅಲ್ಲಿಂದ ಬಿದ್ದು ಬಿಡ್ತಿರಂಥ ಕೆಲವು ದೇಶಗಳು ಹಾಗೆ ಮಾಡ್ತಿದ್ದಾವೆ. ಯಾವತ್ತನಂತಹ ಉಗ್ರಗಾಮಿ ಅಂತ ಕಾಣಿಸ್ಕೊಳ್ತಾನೋ, ಯಾವತ್ತನಂಥ ನಕ್ಸಲೈಟ್ ಅಂತ ಕಾಣಿಸ್ಕೊಳ್ತಾನೋ ಅಂತಹ ವ್ಯಕ್ತಿ ಇದು ಪೂರ್ಣ ಆ ದೇಶಕ್ಕೆ ಸಂಬಂಧಪಟ್ಟ ಎಲ್ಲ ಸವಲತ್ತುಗಳನ್ನ ಕಡಿತ ಮಾಡೋದು. ಎಲ್ಲ ಸವಲತ್ತುಗಳು ಒಂದರಲ್ಲೇ ಬರ್ತವೆ, 46ರಲ್ಲ 1ರಲ್ಲಿ ಎಲ್ಲ ಸವಲತ್ತುಗಳನ್ನು ಕಡಿತ ಮಾಡುವಂಥದ್ದು ಆ ಉಗ್ರನಿಗೆ. ಯಾವುದೇ ತರಹದ್ದು ಆ ವ್ಯಕ್ತಿಗೆ ಆ ದೇಶಕ್ಕೆ ಸಂಬಂಧಪಟ್ಟ ಸರ್ಕಾರಿಯ ಯಾವ ಕೆಲಸಗಳಾದರೂ ಕೂಡ ಇನ್ಕ್ಲೂಡ್ ವಿದ್ಯುತ್ ಕೂಡ ಕಟ್. ಅವನಿಗೆ ಯಾವುದೇ ಕಾರಣಕ್ಕೂ ಎಷ್ಟು ಬಹಿಷ್ಕಾರ ಅಂತಂದರೆ ಅವನಿಗೆ ಅರ್ಥ ಆಗ್ಬಿಡುತ್ತೆ. ಸಾವಿದೆಯಲ್ಲ ಜಸ್ಟ್ ಹೋಗ್ಬಿಡುತ್ತೆ, ಅದು ಅವನಿಗೆ ಅರ್ಥ ಮಾಡಿಸೋದಿದೆಯಲ್ಲ. ಅವನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಇದು ಯಾಕೆ ಗೊತ್ತಾ? ವಿದ್ಯಾಭ್ಯಾಸ ಆ್ಯಕ್ಚುಲಿ ಕೊಡಬೇಕು. ನಾನು ಕೆಲವೊಂದು ಸ್ವಲ್ಪ ನೋವು ವ್ಯಕ್ತಪಡಿಸೋ ರೀತಿಯಲ್ಲಿ ಎಕ್ಸ್ಕ್ಯೂಸಿವ್ ಆ ನಂತರ ಕೊಡೋದಿದೆ ಅದರಲ್ಲಿ 46ರಲ್ಲಿ. ಆ ನಂತರ ಆ ವ್ಯಕ್ತಿಗೆ ಎಷ್ಟು ಜನ ಪ್ರಾಣರನ್ನು ಹತ್ಯೆ ಮಾಡಿದಾನೋ ಒಂದು ಅಂಗಾಂಗವನ್ನು ತೆಗೆಯೋ ಅಂಥದ್ದು ಕೂಡ ಇಲ್ಲಿ ಇದೆ. ಅಂದರೆ ಅವನು ಎಚ್ಚೆತ್ಕೋಬೇಕಲ್ಲ. ಇನ್ನು ಯಾವತ್ತೂ ಕೂಡ ಅವನು ಬೇರೆಯವರು ಕೂಡ ಓರೆ ನೋಟದಲ್ಲೂ ಕೂಡ ಅವನು ಉಪದೇಶ ಮಾಡಬಾರ್ದು.
ಯೋಚನೆ ಕೂಡ ಮಾಡಬಾರ್ದು, ಯೋಚನೆನೇ ಮಾಡಬಾರ್ದು, ಅವನ ಕನಸಲ್ಲಿ ಕೂಡ ಯೋಚನೆ ಮಾಡಬಾರ್ದು ಅನ್ನಲಿಕ್ಕಿರತಕ್ಕಂತಹದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ವ್ಯಕ್ತಿಗೆ ಏನಾದರೂ ಅನಾರೋಗ್ಯ ಬಂದರೆ ವೈದ್ಯರು ಕೂಡ ಅವನನ್ನು ಮುಟ್ಟೋ ಹಾಗಿಲ್ಲ ಉಗ್ರ ಅಂತಂದಾಗ. ಬಹುಶಃ ಅವನಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ನೀರಾಗಿರಬಹುದು, ದವಸದ ಎಲ್ಲ ನಿಲ್ಲಿಸುವಂಥದ್ದು, ಎಲ್ಲವೂ ಪೂರ್ಣ ನಿಲ್ಲಿಸುವಂಥದ್ದು ಏನಾದರೂ ಮಾಡಿದರೆ, ಆಮೇಲೆ ಅವರ ಕುಟುಂಬಸ್ಥರಿಗೆ 3 ತಲೆಮಾರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಸಂಬಂಧಪಟ್ಟ ವಿದ್ಯೆಯನ್ನಾಗಲಿ ಕೊಡಬಾರದು, ಅವರ ಸಂಸ್ಥೆಗೆ ಸಂಬಂಧಪಟ್ಟ ಸವಲತ್ತುಗಳನ್ನು ಕೊಡಬಾರದು, ಅವರ ಸಂಸ್ಥೆಗೆ ಬೇರೆ ದೇಶ ಬೇರೆ ಸ್ಟೇಟಿಗೆ ಹೋಗೋಕ್ಕೆ ಅವಕಾಶ ಕೊಡಿ. ಈಗ ಲಾಕ್ ಮಾಡೋದು 46 ಪಾಯಿಂಟ್ಸ್ ಇದ್ದಾವೆ. ಈಗೇನಾದರೂ ಮಾಡಿದ್ರೆ ಈ ಯುದ್ಧ ಇದೆಯಲ್ಲ ಇದಕ್ಕಿಂತಲೂ ಭಯಂಕರವಾಗಿರ್ತವೆ. ಆಮೇಲೆ ಅವರನ್ನು ಈಗ ನಾನು ಮಹಾಭಾರತದಲ್ಲಿ ಬರುವಂಥ ಅಜ್ಞಾತವಾಸ ಕೇಳಿದಿರಲ್ಲ, ಹಾಗೆ ಅಜ್ಞಾತವಾಸ ಅಂತಂದರೆ ಅವರು ಒಂದು ಏರಿಯಾದಲ್ಲಿ ಲಾಕ್ ಮಾಡಿದ್ರೆ ನೀವು ಜೈಲಂತ ಮಾಡ್ತೀರಿ, ಅದು ಬೇರೆ, ಅಲ್ಲಿ ಸವಲತ್ತುಗಳು ಕೊಡ್ತೀರಿ. ಇಲ್ಲಿ ಸವಲತ್ತುಗಳು ಕೊಡದೆ ಇರತಕ್ಕಂತಹದ್ದು ಒಂದು ಏರಿಯಾ, ಅಥವಾ ಅವರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದನ್ನೇ ಅಜ್ಞಾತವಾಸ ಸ್ಥಳವನ್ನಾಗಿ ಮಾರ್ಪಾಟು ಮಾಡಿದರೆ ಅಂತ ಉಗ್ರ ಎಚ್ಚೆತ್ತುಕೊಳ್ತಾರೆ. ಆದರೆ ಈಗ ದೇಶಕ್ಕೆ ನಡೀತಾ ಇದೆಯಲ್ಲ, ಇಲ್ಲಿ ಎಚ್ಚೆತ್ತುಕೊಳ್ಳೋದೇ ಬೇರೆ ಇದೆ. ಇಲ್ಲಿ ಎಚ್ಚೆತ್ತುಕೊಳ್ಳೋದು ಬೇರೆ ಅಂತಂದರೆ 100ಕ್ಕೆ 100 ಇವನ್ನ ಸ್ಥಗಿತ ಮಾಡಬೇಕು. ಅದೇ ನಾನು ಹೇಳಿದ್ದು, ನಮ್ಮ ಭಾರತ ದೇಶಕ್ಕೆ ಎಲ್ಲ ದೇಶಗಳನ್ನು ಕೂಡ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಆಮೇಲೆ ಮಾಡುವಂಥವ್ರು ಮಾಡಬೇಕಾಗಿದ್ದವರು ಮುಂದೆ ಬರಲ್ಲ ಅಷ್ಟೇ. ಈಗ ಹೇಳಿದ್ರಲ್ಲ, ನಾಸಾದ ವಿಜ್ಞಾನಿಗಳು ಹೇಳಿರೋ ಮಾತನ್ನೇ ನಾವೇನಾದರೂ ಒಮ್ಮೆ ಚರ್ಚೆ ಮಾಡಿದರೆ, ಪಾಕಿಸ್ತಾನದವ್ರು ಏನಾದರೂ ಬಾಂಬ್ ಇಟ್ಟಿದ್ದರೆ ನಾವು ಉಚ್ಚಸ್ವರದಲ್ಲಿ ಒಂದು ಮಂತ್ರವನ್ನು ಹೇಳಿದರೆ ಅದು ನಿಷ್ಕ್ರಿಯಗೊಳ್ಳುತ್ತೆ ಅಂತ ನೀವು ರಿಸರ್ಚ್ ಮಾಡಿರೋದು, ನಾನಲ್ಲ. ನೀವು ಅದನ್ನು ರಿಸರ್ಚ್ ಮಾಡಿದಿರಿ, ನಾಸಾದ ವಿಜ್ಞಾನಿಗಳು. ಅದು ನಿಷ್ಕ್ರಿಯಗೊಳ್ಳುತ್ತೆ ಬಾಂಬ್ ಅಂತ ಹೇಳಿದಾಗ ಇನ್ನೊಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇದೇ ಐಡಿಯಾಲಜಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಶಕ್ತಿ ಭಾರತ ದೇಶಕ್ಕಿದೆ. ಬಹಳ ಅದ್ಭುತವಾಗಿದೆ. ಯಾಕೆಂತಂದರೆ ಈ ಕೃಷ್ಣನವನು ಏನು ಗೊತ್ತಾ, ಸಿಂಹಾಸನವನ್ನು ಹತ್ತದೇ ಸಿಂಹಗರ್ಜನೆ ಮಾಡುವಂಥ ವಿಧಾನವನ್ನು ಹೇಗೆ ಅಂತ ಅವನು ಪಾಠ ಮಾಡುತ್ತಾನೆ, ಹೇಗೆ ಬಳಸ್ತಾನೆ. ಎಂಡ್ ಆಫ್ ದ ಡೇ ಉಳಿತು ಅಂತ ಏನಿದೆಯೋ ಅದಕ್ಕೆ ಆಯುಸ್ ಜಾಸ್ತಿ ಇದೆ. ಎಂಡ್ ಆಫ್ ದ ಡೇ ಅಭಿಲಾಷೆಗಳು ಒಳ್ಳೆಯದಾಗಿದ್ದರೆ ಅದಕ್ಕೆ ಪೂರ್ಣ ಇದೆ, ಅಪೂರ್ಣತೆ ಇಲ್ಲ, ಪೂರ್ಣ ಇದೆ. ಅದಕ್ಕಾಗಿ ಅದರ ಒಳಗಡೆ ಹಿಣಿಕೆ ನೋಡಿದ್ರೆ ಬಹುಶಃ 100ಕ್ಕೆ 100 ಇವೆಲ್ಲ ಕೂಡ ಕಡಿತ ಮಾಡಲಿಕ್ಕೆ ದಾರಿ ಇದೆ. ಇದೇ ಮೋದಿಯವರ ಹುಟ್ಟಿದ್ದು ಎಲ್ಲಿ ತಾಯಿ, ಗುಜರಾತ್ನಲ್ಲಿ ಒಂದು ಹುಡುಗ SSLC ಕೂಡ ಹತ್ತಿಲ್ಲ, ಅವಾಗ 9th ಫೇಲ್ ಹುಡುಗ. ಆವತ್ತಿನ ಕಾಲಕ್ಕೆ ನಾನು 2006 ಮಾತಾಡ್ತಾ ಇದ್ದೀನಿ. ಒಂದು ಹುಡುಗ ಸ್ಕೂಲಲ್ಲಿ ಎಲ್ಲರೂ ಕೂಡ ಟೀಚ್ ಮಾಡಬೇಕಾದ ಆಯಾ ಪೀರಿಯಡ್ ಇದ್ದು ಅವನಲ್ಲಿ ಕುಳಿತುಕೊಳ್ಳೋದಿಲ್ಲ, ಪಕ್ಕದ ಇಲ್ಲಿರ್ತಕ್ಕಂಥದ್ದು ಒಂದು ಕಂಪ್ಯೂಟರ್ ಮೇಲೆ ಕೂತ್ಕೊಳ್ತಾನೆ. ಅವನದೇ ಆಗಿರೋ ಏನೋ ಮನೆಯಲ್ಲಿ ಬೈತಾರೆ, ಟೀಚರ್ ಬೈತಾರೆ, ಮನೇಲಿ ಇವನು ಓದಲ್ಲ ಅಂತ. 9th ಫೇಲ್. TC ಕೊಟ್ಟು ಮನೆಗೆ ವಾಪಸ್ ಮಾಡ್ತಾರೆ, ಇವನನ್ನು ಕಳಿಸ್ಕೊಡ್ತಾರೆ. ಈಗೆಲ್ಲ ಇರೋನು ಅವನ ಆಲೋಚನೆ ಮಾತ್ರ ಇವರು ಯಾರು ಬೈದು ತಗೊಳ್ಳಿಲ್ಲ. ಅವನು ಆವತ್ತಿನ ಕಾಲಕ್ಕೆ ಅವನೊಂದು ಕಿವಿಗೆ ಹಾಕ್ಕೊಂಡ್ಬಿಟ್ಟಿದ್ದ. ಈ ದೊಡ್ಡ ದೊಡ್ಡ ಕಂಪನಿಗಳು ಹ್ಯಾಕಿಂಗ್ ಮಾಡ್ತಾರೆ, ಹ್ಯಾಕರ್ಸ್ ಇದ್ದಾರಲ್ಲ, ಭಾಳಷ್ಟು ಜನ ಹ್ಯಾಕರ್ಸ್ ಉಟ್ಕೊಂಡಿದ್ರು. ಅರೆ ಯಾರೋ ಸಂಪಾದನೆ ಮಾಡಿದ್ದಾನೆ, ಇನ್ಯಾವನೋ ಕದ್ದು ಬಿಡ್ತಾನಲ್ಲ, ಬಟ್ ಇವ್ರಿಗೆ ಹೆಂಗೆ ಕಡಿವಾಣ ಹಾಕೋದು ಅಂತೇಳಿ ಅವನ ಆಲೋಚನೆ ನೋಡಿ 9th ಫೇಲ್ ಆದ ಹುಡುಗ ಆ ಹ್ಯಾಕರ್ಸ್ಗೆ ಆ್ಯಂಟಿ ಹ್ಯಾಕರ್ ಸಾಫ್ಟ್ವೇರನ್ನು ಕಂಡುಹಿಡಿತಾನೆ. ಆವತ್ತಿನ ಕಾಲಕ್ಕೆ ಗುಜರಾತಿನ ಕ್ರೈಮ್ ಪೊಲೀಸ್ನವರು ಇದನ್ನು ಬಳಸ್ತಾರೆ. ಆವತ್ತಿನ ಕಾಲಕ್ಕೆ ಗುಜರಾತಿನ ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಇದನ್ನು ಬಳಸುತ್ತೆ. ಆವತ್ತಿನ ಕಾಲಕ್ಕೆ ಒಂದಷ್ಟು ಕಂಪನಿಗಳು ಚರ್ಚೆ ಮಾಡ್ತವೆ. ಆ ಕಂಪನಿಗಳು 540 ಕಂಪನಿಗಳು ಈ ಒಂದು ಕಂಡಿಡಿದ ಸಾಫ್ಟ್ವೇರನ್ನು ಖರೀದಿ ಮಾಡಿದೆ. ಇವನ ಅಕೌಂಟ್ಗೆ 2,000 ಕೊಟ್ಟಿದೆ, 2,000 ಕೋಟಿ. ಈ 9th ಫೇಲ್ ಆದ ಹುಡುಗನಿಗೆ 2,000 ಕೋಟಿ ಈ ಒಂದು ಕಂಪನಿಗಳು ಪೇ ಮಾಡಿದೆ. ಇನ್ಯಾರು ಕೂಡ ಹ್ಯಾಕ್ ಮಾಡೋಕ್ಕೆ ಬರಲ್ಲ. ಹಾಗೇ ಯುದ್ಧಗಳು ನಡೆಯಬಾರದಂತಂದ್ರೂ ಕೂಡ ತಂತ್ರಗಾರಿಕೆ ಎನೆಯೋದಿದೆ. ಇವರಿಗೆ ರಾಜಕೀಯ ನಾಯಕದವರಿಗೆ ಏನು ತಲೆ ಇರುತ್ತೋ ಅಷ್ಟನ್ನು ಯೋಚನೆ ಮಾಡಿ, ಅವ್ರಿಗೆ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಹಾಗಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಒಳ್ಳೆಯದರ ಬಗ್ಗೆ ನೀವು ಯೋಚನೆ ಮಾಡಿದರೆ ಎಲ್ಲ ದೇಶಗಳು ಸುಭಿಕ್ಷವಾಗಿರುತ್ತೆ. ಯಾಕಂದರೆ ದೇವರು ಬರ್ತ್ ಅನ್ನೋನು ಯಾವುದೇ ಧರ್ಮದಲ್ಲಾಗಿರ್ಬೋದು, ದೇವರನ್ನು ಬರ್ತ್ ಕೊಟ್ಟಿದ್ದಾನೆ, ಅವನೇ ಡೆತ್ ಮಾಡ್ತಾನೆ ಯಾವಾಗ ಹೆಂಗೆ ಬೇಕೋ ಹಾಗೆ. ನೀವು ಮಧ್ಯದಲ್ಲಿ ಯಾಕೆ ಏನೇನೋ ಬಾಂಬು ಆಳು ಮೂಳು ಮಾಡಿ ಸಾಯಿಸ್ತೀರಿ ಜನಗಳನ್ನು? ಇದೊಂದು ಆಕ್ರಂದನ, ದೊಡ್ಡ ಮಟ್ಟದ ತಲೆನೋವು. ಆಮೇಲೆ ನಮಗೆ ಬೇಕಾಗಿರೋವು ಏನಿದಾವೋ ಅದನ್ನು 100ಕ್ಕೆ 100 99 ಭಾಗ ನಮ್ಮಲ್ಲೇ ಬೆಳ್ಕೊಳ್ಳೋಕ್ಕೆ ದಾರಿಗಳಿದ್ದಾವೆ. ಇದರಲ್ಲಿ ಬೇರೆ ದೇಶ ನಮಗೇನು ಬೇಡ, 100ಕ್ಕೆ 100 ಏನೂ ಬೇಡ, ಅಷ್ಟಿದ್ದಾವೆ. ಈಗ ಏನೇನು ಹೇಳ್ತಾರಲ್ಲ, ತೈಲ ನಮಗೆ ಬೇಕು, ಅದು ಬೇಕು, ಇದು ಬೇಕು, ಎಲ್ಲಿ ಏನು ಬೇಕು ಅವೆಲ್ಲವೂ ಕೂಡ ಅದೇ ನಾನು ಹೇಳಿದ್ದು, ಅಷ್ಟಿದ್ದಾವೆ. ಅದೇ ನಾನು ಹೇಳ್ತೀನಿ, ರಾಜಕೀಯದ ಒಳಗಡೆ ಹೋದರೆ 108 ಇದೆ. ನಾನು ಯುದ್ಧಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ 46 ಪಾಯಿಂಟ್ಸನ್ನು.
ಅದಕ್ಕಾಗಿ ಬಹಳ 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 ಇದ್ದಾವೆ, ಇನ್ನು ವಿಭಿನ್ನವಾಗಿದ್ದಾವೆ ಇಲ್ಲಿ. ಈಗ ನೀವು ಗ್ರಹಣ ಅಂದಾಗ ಮೊನ್ನೆ ನಾನು ಏನು ತೊಗೊಂಡಿದ್ದೀನಿ, ನಾನು ಒಬ್ಬರೇ ಬಹುಶಃ ಈ ವಿರುದ್ಧ ದಿಕ್ಕಲ್ಲಿ ಹೋಗಿರೋನು. ಎಲ್ಲರೂ ಕೂಡ ಸಾಮಾನ್ಯವಾಗಿ ನಾನು ಗಮನಿಸಿದಾಗ ಹೇಳಿರೋಂಥ ವಿಷಯಗಳು ತೆಗೆದುಕೊಂಡ್ರೆ ಈ ರಾಶಿಗೆ, ಸಿಂಹ ರಾಶಿಗೆ, ಅದರ ಪಕ್ಕದ ರಾಶಿಗೆ ದೋಷ 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 ಅಂತ ಎಲ್ಲ ಹೇಳಿದ್ದಾರೆ. ಹೇಳಲಿಕ್ಕೆ ಅದು ನಡೆದಾಗ ಹೇಳಲಿಕ್ಕೆ ನಾನು ತಪ್ಪು ಅಂತ ಹೇಳಲಿಲ್ಲ. ಅಸ್ಟ್ರಾನಮಿನ ನೀವು ಅಸ್ಟ್ರಾಲಜಿಗೆ ಹೋಲಿಸಿ ಮಾತಾಡೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನನ್ನ ಭಾವನೆ. ಆಮೇಲೆ ಇದಕ್ಕೆ ವೇದ ಪ್ರಮಾಣವನ್ನ ಏನಂತ ಕೊಡುತ್ತೆಯೋ ಅದೆಲ್ಲ ನಾನು ತಿಳಿಸ್ತಾ ಬಂದಿದ್ದೇನೆ. ಅಲ್ಲೇನಾದ್ರು ಗ್ರಹಣ ಇದ್ದರೆ ಆಚರಣೆ ಮಾಡೋಣ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಈ ವರ್ಷ ಗ್ರಹಣಾಚರಣೆ ಇಲ್ಲ ಅಂತ ಹೇಳಿದ್ದೆ. ಹೌದು ಬಾರಿನೇ. ಕೆಲವರು ಕೇಳ್ತಾರೆ, ಗುರುಗಳೇ ನೀವು ಹೇಳಿದ್ರಿ ಗ್ರಹಣನೇ ಇಲ್ಲ ಅಂತ, ಈಗ ಇದಿಲ್ಲ ಅಂತ. ಇದೇ ನಾನು ಹೇಳಿರುವಂಥದ್ದು ಈ ಒಂದು ಸಂವತ್ಸರ, ಅದರಲ್ಲೂ ಕೂಡ ಇಲ್ಲ. ಅಲ್ಲಿಗೆ ವಿಷಯಕ್ಕೆ ಬರ್ತೀನಿ ಈಗ. ಆದರೆ ಈ ಪರಾಭವ ನಮ್ಮ ಸಂವತ್ಸರದ ಬರ್ತಕ್ಕಂತಹದ್ರಿಂದ ಹಿಡಿದು ನೆಕ್ಸ್ಟ್ 2027 ತನಕ ಯಾವ ಗ್ರಹಣಗಳ ಆಚರಣೆ ಇಲ್ಲ. ನೀವು ಭಯನೇ ಪಡಬೇಡಿ. ನೀವು ಏನ್ ಮಾಡಬೇಕು ಅಲ್ಲ, ಆರಾಮಂತಲ್ಲ, ನೀವು ಶ್ರಮ ಪ್ಲಸ್ ಪರಿಶ್ರಮ ಇದನ್ನು ಮಾಡಿ. ಅದೃಷ್ಟನ ಹಾಗೆ ತಗೊಳ್ಳಿ. ಯಾರೋ ಹೇಳಿದಂಗೆ ಅದೃಷ್ಟಗಳು ಯಾರ ಸೊತ್ತಲ್ಲ, ನಿಮ್ಮ ಸೊತ್ತದು. ಅದಕ್ಕಾಗಿ ನೀವು ಪಡ್ಕೊಳ್ಬೇಕಾದ್ರೆ ದಾರಿ ಇದೆ. ಅದಕ್ಕೆ ಆ ದಾರಿಯಲ್ಲಿ ಪಯಣಿಸಬೇಕಾದ್ರೆ ಕೆಲವೊಂದಷ್ಟು ನಿಮಗೆ ರೆಮಿಡೀಸ್ ಕಾಣಿಸ್ಕೊಳ್ತವೆ. ಅದನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದೇ ಕಾಣಿಸ್ಕೊಳ್ತವೆ. ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ಈ ಹಗಲಲ್ಲಿ ಅಂದರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ಒಳಗಡೆ ಬರೋವಂಥದ್ದು ಏನಿದೆಯೋ ಇದು ಹಗಲು ಅಂತಂದ ಮೇಲೆ ನಮಗೆ ಚಂದ್ರ ಕಾಣಲ್ಲ. ಚಂದ್ರ ಬರೋದು ಯಾವಾಗ? ನಮ್ಮ ಯೋಚನೆಗೆ ಮಾತ್ರ ಇದು. ನಮ್ಮ ಯೋಚನೆಗೆ ಚಂದ್ರ ಯಾವಾಗ ಕಾಣಿಸ್ಕೊಳ್ತಾನೆ? ರಾತ್ರಿ ತಂಪನ್ನು ಕೊಡಲಿಕ್ಕೆ ಬರ್ತಾನವ. ಬೆಳದಿಂಗಳು, ಆ ಬೆಳದಿಂಗಳನ್ನ ಪದದಲ್ಲೇ ಒಂದು ಅಮೃತ ಇದೆ. ಆ ಬೆಳದಿಂಗಳು ಅನ್ಬೇಕಾದ್ರೆ ಹಗಲಲ್ಲಿ ಅದು ಹೆಂಗೆ ಬೆಳದಿಂಗಳಾಗತ್ತೆ? ಹಾಗಾಗಿ ಸೂರ್ಯ ಇದ್ದಾಗ ಏನಾದರೂ ಬಹುಶಃ ಹಗಲಲ್ಲಿ ಚಂದ್ರಗ್ರಹಣವಾದರೆ ಅದನ್ನು ಯಾವುದೇ ಕಾರಣಕ್ಕೂ ನೀನು ಆಚರಣೆ ಮಾಡಬೇಡ, ಪಾಲಿಸಬೇಡ ಅಂತ ಹೇಳುತ್ತೆ ಶಾಸ್ತ್ರ. ಅದೇ ರಾತ್ರಿಯಲ್ಲಿ ಏನಾದರೂ, ರಾತ್ರಿ ಮೊದಲೇ ಕತ್ತಲು, ಅಲ್ಲಿ ಸೂರ್ಯಗ್ರಹಣ ಆದರೆ ಅದು ಹೆಂಗೆ ಬರ್ತಾನೆ ಸೂರ್ಯ? ಬಹುಶಃ ಹಾಗೇನಾದ್ರೂ ಆದರೆ ಅದು ಬೇರೆ ದೇಶದಲ್ಲಿ ಆಗಿರಬೇಕು. ಆಕಸ್ಮಿಕ ಆದರೆ ಆ ಗ್ರಹಣವನ್ನು ಕೂಡ ನೀನು ಆಚರಣೆ ಮಾಡಲೇಬೇಡ. ಇನ್ನೂ ಒಂದು ಮಾತು ಹೇಳ್ತಾನೆ ಇಲ್ಲಿ, ಅಲ್ಪಕಾಲೇನ ಗ್ರಹಣ ಅಂತ ಹೇಳ್ತಾನೆ. ಅಲ್ಪಕಾಲ ಅಂತಂದರೆ ಎಷ್ಟೊತ್ತಾದರೂ ಆಗಿರ್ಬೋದು. ಅದನ್ನು ನೀವು ಅಲ್ಪಕಾಲ ಅಂತ ಇನ್ನೊಂದು ಪದವನ್ನು ನಾನು ಇಲ್ಲಿ ಮಾತಾಡಬೇಕಾಗತ್ತೆ. ಘಟಿಕಾ ಅಂತ ಹೇಳ್ತಾನೆ. ಘಟಿಕಾ ಅಂತಂದರೆ 24 ನಿಮಿಷಗಳು. 24 ನಿಮಿಷಗಳೂ ನಡೀತಾ ಇಲ್ಲ. ನೀನು ಕೊನೆ ಪಕ್ಷ ಒಂದು ಘಟಿಕೆ, ಇಂಥ ಗ್ರಹಣ ಒಂದು ಘಟಿಕ ನಡೆದರೂ ಆಚರಣೆ ಮಾಡು ಅಂತ ಹೇಳ್ತಾನೆ. ಅಲ್ಲಿ ಒಂದು ಘಟಿಕ ಕೂಡ ಇಲ್ಲ. ಕೆಲವೊಂದು ಪ್ರಾಂತ್ಯದಲ್ಲಿ 7 ನಿಮಿಷ ನಡೀತಾ ಇದೆ, ಇನ್ನೊಂದು ಕೆಲವು ಕಡೆ 11 ನಿಮಿಷ ನಡೀತಾ ಇದೆ, ಇನ್ನೊಂದು ಅಷ್ಟು ಕಡೆ 19 ನಿಮಿಷ ನಡೀತಾ ಇದೆ. 24 ನಿಮಿಷ ಗ್ರಹಣವೇ ಇಲ್ಲ. ಇದು ನಡೆದಾಗ ಏನು ನಡೀತೆ ಗೊತ್ತಾ? ಮನುಷ್ಯರ ಮೇಲೆ, ಆಮೇಲೆ ಇನ್ನೂ ಪೂರ್ಣ ಗ್ರಹಣ ಇದ್ದಾಗಲೂ ಕೂಡ ಮನುಷ್ಯನಿಗೆ ಅಪ್ಲೈ ಆಗಲ್ಲ. ಯಾಕಂದರೆ ಗ್ರಹಣಗಳು ಅಂತ ಬಂದರೆ ಈ ರೀತಿ ಯುದ್ಧಗಳು ನಡೀತವೆ. ಗ್ರಹಣಗಳು ಅಂತ ಬಂದರೆ ಅದು 3 ತಿಂಗಳ ಮೊದಲೇ ಇದರ ಸೂಚನೆ ಇರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಒಂದು ಗ್ರಹಣ ಸಂಭವಿಸಿದರೆ 3 ತಿಂಗಳ ಮೊದಲು ಅದರ ತಯಾರಿ, ನಂತರ ಗ್ರಹಣ ಆದಮೇಲೆ 3 ತಿಂಗಳು ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಅದಕ್ಕಾಗಿ ಗ್ರಹಣ ಅಂತ ಬಂದರೆ ಪಂಚಭೂತ, ಆ್ಯಕ್ಚುಲಿ ಗ್ರಹಣ ಅಂದರೆ ಏನು ಹೇಳಿ? ಸೂರ್ಯನನ್ನ ರಾಹು ನುಂಗ್ಲಿಕ್ಕೆ ಬರ್ತಾನೆ, ಚಂದ್ರನನ್ನ ಕೇತು ನುಂಗ್ಲಿಕ್ಕೆ ಬರ್ತಾನೆ. ಅಟ್ಯಾಕ್ ಮಾಡೋದು, ಅವನ ನುಂಗುವಂಥದ್ದು, ಇವನ ಶಕ್ತಿನ ಅವನು ತಗೊಳ್ಳೋಕೆ ಬರ್ತಾನೆ. ಇದು ಪೇಯ್ನ್, ಇದು ದುಃಖ. ಇದು ನೋಡಿ, ನಮಗೆ ದೇಶಗಳು ದುಃಖ ಆಗ್ತಿರೋದು. ನಿಮಗೆ ತಲೆನೋವೋ ಅಥವಾ ಹಲ್ಲು ನೋವೋ ಬರೋದ್ರೆ ದೊಡ್ಡ ಇಶ್ಯೂ ಮಾಡಿದ್ರೆ, ಬೇರೆ ಏನಾನ ಕೆರೆತ ಬಂದ ದೊಡ್ಡ ಇಶ್ಯೂ ಮಾಡಿದ್ರೆ, ಈ ಗ್ರಹಣ ಅಷ್ಟೇ. ಈ ಗ್ರಹಣ ನನ್ನ ಭಾಷೆಯಲ್ಲಿ ಒಂದು ಕೆರೆತ. ಅದನ್ನೇ ದೊಡ್ಡದು ಇಶ್ಯೂ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದು ಸಮಂಜಸವೇ ಅಲ್ಲ. ನಮಗೆ ಆಗ್ತಾ ಇರೋದು ಯಾವುದನ್ನು ನಮ್ಮ ಕೈಲಿ ಮಾಡ್ಕೊಳ್ಳೋಕ್ಕಾಗಲ್ವೋ, ಪೃಥ್ವಿ ಭೂಮಿಯನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಬರಲ್ಲ, ನೀರನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಬರಲ್ಲ, ಅಗ್ನಿಯನ್ನು ಸೃಷ್ಟಿ ಮಾಡ್ಕೊಳ್ಳೋ, ಅವೆಲ್ಲ ಭಗವಂತ ಕೊಟ್ಟಾಗಿದೆ ನಮಗೆ. ಇವುಗಳ ಮೇಲೆ ತುಂಬ ಅತ್ಯಂತ ಪರಿಣಾಮಕಾರಿ ಬೀರುತ್ತೆ ಪ್ರೀತಿಯ ಒಂದು ವೇಳೆ ಗ್ರಹಣಗಳಂದರೆ. ಅದೇ ಯುದ್ಧಗಳು ನಡೀತವೆ, ಭೂಕಂಪಗಳು ನಡೀತವೆ, ಟೆಂಪ್ರೇಚರು 50 ಮೇಲೆ ಎದ್ದುಕೊಡೋಗ್ಬಿಡುತ್ತೆ ಈ ವರ್ಷ. ಇವೆಲ್ಲವೂ ಕೂಡ ನಾನು ಸ್ಟಡಿ ಮಾಡಿ ನಿಮಗೆ ತಿಳಿಸಾಗಿದೆ. ಅದಕ್ಕಾಗಿ ನನಗೇನಂತಂದರೆ, ಆ ಗ್ರಹಣಗಳ ನಡೆದರೂ ಇಲ್ಲಿ ನಿಮ್ಮ ಮನುಕುಲ ಸ್ವಲ್ಪ ಎಚ್ಚೆತ್ತುಕೊಂಡರೆ ದೇಶದಿಂದ ದೇಶಕ್ಕೆ ಯುದ್ಧಗಳು ಆಗೋದಿಲ್ಲ. ಫ್ಲೈಟು ಆಕಸ್ಮಿಕ ಏನಾದರೂ ಅಡಚಣೆ ಆಯಿತು ಅಂತಂದರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಒಬ್ಬರಿಗೂ ತೊಂದರೆ ಆಗಲ್ಲ. ವಿಜ್ಞಾನ ಮುಂದುವರೆದಿದೆ, ಇನ್ನೊಂದಷ್ಟು ಹೆಂಗೂ ಮುಂದುವರೆದಿದ್ದೀರಿ, ಇನ್ನೊಂದು ಹೆಜ್ಜೆ ಮುಂದುವರಿಯಬೇಕು ಅಂತ ನನ್ನ ಅಭಿಲಾಷೆ. ಎಲ್ಲೂ ಕೂಡ ಸಾವು ನೋವುಗಳು ಆಗಬಾರ್ದು. ದುಃಖ ಇರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅಂಗವಿಕಲನಾಗಿ ಹುಟ್ಟಿರ್ತಾನೆ, ನೋವು ಉಣ್ತಾನೆ, ಇಲ್ಲಿರ್ತಕ್ಕಂಥದ್ದು ಏನೋ ಅವನು ಅಡುಗೆ ಮಾಡ್ಕೊಂಡು ಅದನ್ನು ತಿಂತಾನೆ. ಅವನು ಹಾಗೆ ಅಂತ ಇಲ್ಲ, ಅವನ ಕರ್ಮ ಹೊತ್ಕೊಂಬಂದೇ ತಗೊಳ್ತಾನೆ. ನೀವು ಮಾಡಿ ಮತ್ತೊಂದಕ್ಕೆ ನೀವು ಸಿಲುಕೊಳ್ಳೋದು ಸಮಂಜಸವಲ್ಲ ಅನ್ನೋಂಥದ್ದು.
ಪೃಥ್ವಿ ಅಪ್ತೇಜೋ ವಾಯುವಾಕಾಶ, ಈ ಭೂಮಿಗೆ, ನೀರಿಗೆ, ಅಗ್ನಿಗೆ, ಬೆಳಕಿಗೆ, ವಾಯುವಿಗೆ. ಇದಕ್ಕೆ ನೋಡಿ, ವಾಯು ಅಂತಂದರೆ ಈಗ ವಿಮಾನಗಳು ಹಾರಾಟ ಅಲ್ಲೇ ಅಲ್ವಾ, ವಾಯುವಿನಲ್ಲೇ ಅಲ್ವಾ. ಅದಕ್ಕೆ ತೊಂದರೆ ಯಾವುದರಿಂದ? ಈ ಗ್ರಹಣದಿಂದ. ಈ ಭೂಮಿ ಮನೆ ಅಷ್ಟೆಲ್ಲ ಬಿರುಕು ಈಗಲೂ ಕೂಡ ನೀವು ನೋಡ್ತಾ ಇರ್ತೀರಿ, ದೊಡ್ಡ ಮಟ್ಟದ ಭೂಕಂಪ ಆಗುತ್ತೆ ಈ ಗ್ರಹಣದಿಂದ. ಅದು ಎಲ್ಲೋ ಒಂದು ಕಡೆ ನಡೆಯುತ್ತೆ. ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ನಿಮಗೆ ಶಕ್ತ್ಯಾನುಸಾರ ಏನೋ ದೇವರು ಬುದ್ಧಿ ಕೊಟ್ಟಿರ್ತಾನೋ ಆ ಬುದ್ಧಿಯನ್ನು ಉಪಯೋಗಿಸಿ ಅದರಿಂದ ನಾವು ಹೇಗಂದರೆ, ಅದೇ ಹೇಳಿದ್ದಾನೆ, ಈ ಪ್ರಕೃತಿ ಅನ್ನೋದು ವ್ಯಗ್ರವಾದಾಗ ಗ್ರಹಗಳು ಉಗ್ರವಾಗ್ತವೆ. ಆವಾಗ ಒಂದಷ್ಟು ಮನುಕುಲು ಎಚ್ಚೆತ್ಕೊಳ್ಳೋದಂತಂದರೆ ಜಪ, ತಪ, ಅನುಷ್ಠಾನ ಅಂತ ನಾನು ಹೇಳಿದ್ದೀನಿ. ಯಾವ ರೀತಿಯಾಗಿ ನಮಗೆ ಪ್ರತಿನಿತ್ಯ ಅನ್ನ ಆಕಾಂಕ್ಷೆಗಳು ಕೊಡುವಂಥವ್ರು, ನಮಗೆ ಪ್ರತಿನಿತ್ಯ ಆಹಾರ ಒದಗಿಸುವಂಥವ್ರು ಸೂರ್ಯಚಂದ್ರರೇ. ಅದಕ್ಕಾಗಿ ಅದರಲ್ಲಿ ಒಂದು ತುಷ್ಟಿ ತುಂಬಿಸಿ ಬಲ ತುಂಬಿಸಿಕೊಡ್ತಕ್ಕಂಥವ್ರು ಈ ಚಂದ್ರ ಸೂರ್ಯರೇ. ಇವ್ರ ಗ್ರಹಣ ಬಂದಾಗ, ಅರೆ ನಮ್ಮ ತಂದೆಗೆ ಜ್ವರ ಬಂದಿದೆಯಪ್ಪ, ನಮ್ಮ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಪ್ಪ, ಅವ್ರು ಬೇಗ ಯಾವ ಡಾಕ್ಟ್ರ್ ನೋಡಿದ್ರು ಬೇಗ ಅದು ವಾಸಿ ಆಗ್ತಾಯಿಲ್ಲ, ಬೇಗ ಗುಣಮುಖ ಆಗಲಿ ಅಂತೇಳಿ, ನಾವು ಗುಣವಾಗಲಿ, ವಾಸಿ ಆಗಲಿ ಅಂತ ಹೇಗೆ ನಾವು ದೇವರ ಹತ್ರ ಬೇಡಿಕೆ ಇಡ್ತೀವಿ, ಹಾಗೇ ನೀವು ಒಂದು ಜಪ ಮಾಡಿದ್ರೆ, ಒಂದು ನೀವೇನಾದರೂ ಪೂಜೆ ಮಾಡಿದ್ರೆ, ಒಂದು ಹೋಮ ಮಾಡಿದ್ರೆ, ಅದಕ್ಕಾಗಿ ಮಾಡ್ತೀರಿ. ಬಿಟ್ಟರೆ ನನಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋ ದಿನವೇ ಅಲ್ಲ, ನನ್ನ ರಾಶಿಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋ ದಿನವೇ ಅಲ್ಲ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡು ಅಂತೇಳಿ ಹವಿಸ್ ಹಾಕೋ ದಿನವೇ ಅಲ್ಲ. ಪ್ರೀತಿ ಬಂಧುಗಳೇ, ಇದು ಏನಿದ್ದರೂ ನಮಗೆ ಶ್ರೇಯಸ್ಸನ್ನು ಬಯಸ್ತಾ ಇರ್ತಕ್ಕಂಥ ಗ್ರಹಗಳಿಗೆ ಥ್ಯಾಂಕ್ಸ್ ಹೇಳೋವಂಥದ್ದು ಈ ಒಂದು ಮಂತ್ರ ಪುರಸರ ದೇವತೆಗಳಿಗೆ ಆಹಾರ ಏನು ಗೊತ್ತಾ? ನೀವಿಲ್ಲಿ ಈ ಒಂದು ಯಜ್ಞ ಮಾಡಿದ್ರೆ ಆ ಯಜ್ಞ ಹವಿಸ್ಸು ಹೋಗುತ್ತಲ್ಲ, ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆಗುತ್ತಲ್ಲ, ಹಾಗೆ ಈ ಹವಿಸ್ಸು ದೇವತೆಗಳು ಹೋಗುತ್ತಲ್ಲ, ಅದು ತೃಪ್ತಿ ಪಡ್ತಾರೆ. ಆ ತೃಪ್ತಿಯಿಂದ ಅವರೇನು ಮಾಡ್ತಾರೆ, ನಮಗೆ ಆ ತೃಪ್ತಿಯನ್ನು ಮಳೆ ರೂಪದಲ್ಲಿ ನಮ್ಮನ್ನು ಸಂತೃಪ್ತಿ ಮಾಡ್ತಾರೆ. ಆ ಮಳೆ ರೂಪದಲ್ಲಿ ಬಂದ ಮೇಲೆ ಬೆಳೆಗಳು ನಮಗೆ ಆಹಾರವಾಗುತ್ತವೆ. ಇದನ್ನು ಔಷಧಿಗಳ ಶಕ್ತಿ ಕೊಟ್ಟವರು ಸೂರ್ಯಚಂದ್ರರು. ಇವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಕಣಯ್ಯ, ಜಪ ತಪ ಮಾಡಿ ಅಂತಂದರೆ ಹಿಂಗಾಗ್ತವೆ. ಈ ಯುದ್ಧಗಳು ನಡೀತಾ ಇರೋದು ಈ ರೀತಿ ಘೋರವಾಗಿದ್ದಾವೆ. ಅದಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ ತಾಯಿ. ನೀವು ಕೇಳಿದ್ದ ಈ ಪ್ರಶ್ನೆಗೆ ನನ್ನ ಉತ್ತರ ಕರೆಕ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ಇದನ್ನು ಕೇಳ್ತೀನಿ ಅಂತಂದರೆ, ಈ ಯುದ್ಧಗಳು ನಡೆದಾಗ ಯಾರು ಇವರಿಗೆ ಹೇಳೋರು? ನಡೀಲಿಕ್ಕೆ ಸಾಧ್ಯವೇ ಇಲ್ಲ, ನಡೀಲೂಬಾರ್ದು ನನ್ನ ಉದ್ದೇಶ. ಆ ಕಾನ್ಸೆಪ್ಟ್ ಇದೆ. ಯಾರು ಇದನ್ನು ರಿಸೀವ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಮುಂದೆ ನಾನು ಇಟ್ಟರೆ ಬಹುಶಃ ಅದನ್ನು ಕೇಳಿಸ್ಕೊಂಡು ಕೂಡಲೇ ಎಸ್ ಅಂತಾರೆ. ನಾನು ಹೇಳಿದೆ 30 ವರ್ಷಗಳು ಮಳೆ ಬಿದ್ದಿಲ್ಲ ಅಂದರೂ ರೈತರು ಪುಷ್ಕಳವಾಗಿರ್ತಾರೆ, ಕಾಲುವೆ ಕೆರೆಗಳೆಲ್ಲ ತುಂಬಿರ್ತವೆ. ಇದನ್ನು ನಾನು ಹೇಳಿದ್ದೇನೆ ಅಂತಂದರೆ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ಬೇಕು ನಾನು. ಅವಾಗ ಆ ಎಕ್ಸ್ಪ್ಲೈನೇಷನ್ ಕೊಟ್ಟಾಗ ಎಸ್ ಇದು ಕರೆಕ್ಟ್ ಅನಿಸುತ್ತೆ. ಈಗ ಸಾಮಾನ್ಯವಾಗಿ ನೀವು ಮಾಮೂಲಿಯಾಗಿ ಯೋಚನೆ ಮಾಡಿ ಅದು ಹೆಂಗೆ ಆಗ್ಬಿಡುತ್ತೆ, ಹಾಗೆ ಅನ್ಸುತ್ತೆ ಗುರುಗಳೇ. ಹೆಂಗೆ ಸಾಧ್ಯ? 30 ವರ್ಷ ಮಳೆ ಬಂದಿಲ್ಲ ಅಂದ್ರೆ, ನಾವು 1 ತಿಂಗಳು 6 ತಿಂಗಳು ಬಂದಿಲ್ಲ ಅಂದ್ರೆ ಆಹಾರ ಎದ್ದೋಗುತ್ತೆ. ಇಷ್ಟು ನಾನು ಐಡಿಯಾಲಜಿ ಯಾಕೆ ಹೇಳ್ತೀನಿ ಅಂತಂದರೆ, ದೇವರನ್ನು ನಮ್ಮ ಸ್ಥಿತಪ್ರಜ್ಞೆಗೆ ಕಳಿಸಿಕೊಡ್ತಾ ಇದನ್ನು ಮಾತಾಡುವಂಥ. ಬಹುಶಃ ನನ್ನ ಬಳಿ ಒಂದಷ್ಟು ಜನಕ್ಕೆ ನಾನು ತಿಳಿಸಿರ್ತೀನಿ. ಅವ್ರು ಇನ್ಯಾರಿಗೆ ಮುಟ್ಟಿಸ್ತಾರೋ ಗೊತ್ತಿಲ್ಲ. ಬಹುಶಃ ನನ್ನ ಮಾಧ್ಯಮದಲ್ಲಿ ನನ್ನ ಬಂಧುಗಳು, ನನ್ನ ಪ್ರೀತಿಯ ಬಂಧುಗಳು ಮೊನ್ನೆ ಗ್ರಹಣ ಆದಾಗ ನವಶಕ್ತಿ ಪೀಠಂ ವೀಕ್ಷಿತ ಬಂಧುವರ್ಗಾನಾಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಸ್ತು. ಇವರಿಗೆಲ್ಲ ಆರೋಗ್ಯ ಆಯಸ್ಸು ಕೊಡು ಅಂತ ನಾನು ಸಾಮಾನ್ಯ ಕೇಳ್ಕೊಳ್ತೀನಿ. ಮೊನ್ನೆ ಕೇಳಿದ್ದೇನೆ ಗೊತ್ತಾ, ನನ್ನ ಜೊತೆಗೆ ಇಷ್ಟೂ ಜನ ನವಶಕ್ತಿ ಪೀಠಮನ ಪ್ರತಿ ಸದಸ್ಯರು ಇದ್ದಾರೆ, ಅವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿರೋದು. ನಾನೊಬ್ಬನಲ್ಲ, ಇದು ನಾನು ನಿಮಿತ್ತ ಮಾತ್ರ. ಇಷ್ಟು ಜನ ಸೇರಿ ಪ್ರಾರ್ಥನೆ ಮಾಡ್ತಿರೋದು. ಚಂದ್ರದೇವ, ನಿನಗೆ ಆ ರೀತಿಯಾಗಿ ಅಂದರೆ ನಮ್ಮ ಕಡೆಯಿಂದ ಏನು ಮಾಡಬೇಕಾಗಿತ್ತು ಅದನ್ನು ಹೀಗೆ ನಾನು ಪ್ರತಿ ಮಂತ್ರದಲ್ಲೂ ಹೇಳ್ಕೊಳ್ತಾ ಬರ್ತೀನಿ. ನಮ್ಮ ಹುಡುಗ ಅದನ್ನು ತಗೊಂಡೋಗಿ ಇದಕ್ಕೆ ಹಾಕಿದ್ದ, ಅವನದೇ ಮೊಬೈಲ್ಗೆ ಹಾಕ್ಕೊಂಡಿದ್ದ. ಹಾಗೆ ನಾವು ಪರ್ಸನಲಾಗಿ ಮಾಡೋದನ್ನು ನೀನು ಮೊಬೈಲ್ಗೆ ಅವೆಲ್ಲ ಹಾಕಬಾರ್ದು ಕಣಯ್ಯ, ಇದನ್ನು ತೋರ್ಪಡಿಕೆ ಆಗುತ್ತೆ. ಒಂದು ವಿಷಯವನ್ನು ಸಮಾಜಕ್ಕೆ ಕೊಡು, ಎಚ್ಚೆತ್ಕೊಳ್ಳೋಂಥದ್ದನ್ನು ಮಾಡು. ಹಾಗಾಗಿ ನಿನ್ನ ತೋರ್ಪಡಿಕೆ ಅದು ಸಮಂಜಸವೇ ಅಲ್ಲ. ಬಲಗೈಯಲ್ಲಿ ಮಾಡಿ ಜನರಿಗೆ ಗೊತ್ತಾಗಬಾರ್ದು, ಈ ಪದ್ಧತಿಯಲ್ಲಿ ಮಾಡು. ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಗುರುಗಳೇ ಅದು ನೀವು ಮಾಡಿದ್ದು ಗೊತ್ತಾದ ಇನ್ನೊಂದಷ್ಟು ಜನ ಮಾಡ್ತಾರಂತ. ಅವ್ರು ಮಾಡಲ್ಲ ಕಣಯ್ಯ, ನೀನೇನೇ ಮಾಡೋದು ತಪ್ಪು ಹುಡುಕ್ತಾರೆ. ನಮ್ಮ ಜನ ಅದೇ ಈ ಕಲಿಪುರುಷ ಅವರು ಒಳಗಡೆ ಸೇರ್ಕೊಂಡ ಅಂದರೆ ಒಳ್ಳೆಯದನ್ನು ಕೆಟ್ಟದ್ದು ಮಾಡಾಕ್ತಾರೆ, ಕೆಟ್ಟದ್ದು ಮತ್ತೊಂದು ಕೆಟ್ಟದ್ದು ಮಾಡಕ್ಕೆ ಕೊಡ್ತಾರೆ ಅಂತ ಸಬ್ಜೆಕ್ಟು. ಇದು ಏನು ಮಾತಾಡೋದು ನನಗೆ ಗೊತ್ತಿಲ್ಲ ತಾಯಿ. ಇಲ್ಲ ಗುರುಗಳೇ, ಏನು ವಿಚಾರ ಮುಟ್ಟಿಸ್ಬೇಕಾಗಿತ್ತು ಅದನ್ನೇ ತಿಳಿಸಿದ್ರಿ. ಬಟ್ 46 ಪಾಯಿಂಟ್ಸಲ್ಲಿ ನಮ್ಗೊಂದು 4 ವಿಚಾರಗಳನ್ನ ಹೇಳಿದ್ರಿ. ಇನ್ನೂ ಏನೆಲ್ಲ ಇದೆ ಅಂತ ಅದ್ರ ಕುರಿತಾಗಿ ಕೂಡ ಒಂದಿನ ಸಾಧ್ಯವಾದರೆ ಒಂದು ಎಪಿಸೋಡ್ ಮಾಡೋಣ. ಜೊತೆಗೆ ಗ್ರಹಣ ಇರಲಿಲ್ಲ, ಇನ್ನೊಂದು ಸಂವತ್ಸರ ಅಂದರೆ ಈಗ ಮಾರ್ಚಿಂದ ಯುಗಾದಿಯಿಂದ ಮುಂದಿನ ವರ್ಷ 27ನೇ ಇಸ್ವಿವರೆಗೂ ಕೂಡ ಯಾವುದೇ ರೀತಿ ಗ್ರಹಣ ಇರೋದಿಲ್ಲ ಅಂತ ತಿಳಿಸ್ಕೊಟ್ರಿ. ಮುಂಚಿತವಾಗೇ ಹೇಳಿದ್ರಿ ಯುದ್ಧಗಳಾಗುವಂಥದ್ದು ಅಥವಾ ಬಿಸಿಲು ತಾಪಮಾನ ಜಾಸ್ತಿ ಆಗುವಂಥದ್ದು ಎಲ್ಲವೂ ಕೂಡ ಸತ್ಯ ಆಗಿದೆ, ಎಲ್ಲವೂ ಕೂಡ ಫೇಸ್ ಮಾಡ್ತಾ ಇದ್ದೀವಿ. ಇನ್ನು ದೇಶಗಳ ಯುದ್ಧ ಯಾವ ರೀತಿ ನಡೀತಾ ಇದೆ,
ಅದಿಲ್ದಂಗೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾದು ಕೂಡ ನೀವು ವಿಚಾರವಾಗಿ ತುಂಬಾ ಅದ್ಭುತವಾಗಿ ತಿಳಿಸಿ ನೋಡೋಣ ಸಂದರ್ಭ ಬಂದಾಗ ಆ ವಿಚಾರವಾಗಿ ಕೂಡ ನಾನೇ ಪ್ರಶ್ನೆಯನ್ನ ಕೇಳ್ತೀನಿ ಗುರುಗಳೇ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.